ಸೊ ಯಾರು ಆರ್ ಸಿ ಬಿ ಟಿಕೆಟ್ ಬೈ ಮಾಡಕ್ ಹೋಗ್ಬೇಡ್ರಿ. ಯಾಕೆ ಬೈ ಮಾಡಬಾರ್ದಪ್ಪ ಅಂತಂದ್ರೆ, ಸೊ ಆರ್ ಸಿ ಬಿ ಟಿಕೆಟಿನ ದೊಡ್ಡ ಸ್ಕ್ಯಾಮ್ ನಡೆದದ್ರಿ. ಸ್ಪೆಷಲಿ ಈ ವರ್ಷ ಏನಪ್ಪ ಅಂತಂದ್ರೆ, ಸೊ ನಂದು ಹಿಂಗೆ ಗೊತ್ತಿದ್ದವರೊಬ್ಬರು ಆರ್ ಸಿ ಬಿ ಟಿಕೆಟ್ ಬೈ ಮಾಡಿದ್ರು. ಅದು ಟಿಕೆಟ್ ಪ್ರೈಸ್ ಅರೌಂಡ್ 4500 rupees ಏನೋ ಇತ್ತು. ಅದು 12,000 rupees ಬೈ ಮಾಡಿದ್ರು ರೀ. ಸೊ ಅವ್ರು ಬೈ ಮಾಡಿ ಇನ್ನೊಬ್ರಿಗೆ ಸೇಲ್ ಮಾಡ್ಯಾರ. ಸೊ ಅವ್ರು ಯಾರಿಗೆ ಸೇಲ್ ಮಾಡ್ಯಾರ, ಅವ್ರು ಹೋಗಿ ಸ್ಕ್ಯಾನ್ ಮಾಡೋಟಿಗೆ ಆಲ್ರೆಡಿ ಸ್ಕ್ಯಾನ್ ಆಗಿತ್ತು. ಅಂದ್ರೆ ಒಂದು ಟಿಕೆಟ್ ಭಾಳ ಮಂದಿಗೆ ಮಾರತ್ತಾರ. ಬಿಕಾಸ್ ಈ ಸರ್ತಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಏನು ಮೇಜರ್ಲಿ ಲೈಕ್ ಏನು ಮೊಬೈಲ್ ಟಿಕೆಟ್ ಫೋಕಸ್ ಮಾಡತ್ತಾರ ರೀ. ಫಿಸಿಕಲ್ ಟಿಕೆಟ್ ಬರೀ ಅಂದ್ರೆ ಒಳಗೆ ಯಾರು ಗೊತ್ತಿದ್ದವ್ರ ಮ್ಯಾನೇಜ್ಮೆಂಟ್ ಲೈಕ್ ಸ್ಟೇಡಿಯಂ ಮ್ಯಾನೇಜ್ಮೆಂಟ್ ಮತ್ತು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರಿಗಷ್ಟೇ ಫಿಸಿಕಲ್ ಟಿಕೆಟ್ ಕೊಡತ್ತಾರ. ಸೊ ಇದೊಂದು ದೊಡ್ಡ ಸ್ಕ್ಯಾಮ್ ನಡೆದ್ರಿ. ಹೆಂಗಪ್ಪ ಅಂತಂದ್ರೆ ಈ ಸ್ಕ್ಯಾಮ್ನಾಗ ಒಬ್ಬರೇ ಸಿಳ್ಕೊಳ್ಳಲ್ಲ, ಭಾಳ ಮಂದಿ ಸಿಗಿಬಿಡ್ತಾರೆ ಯಾರೇ ಟಿಕೆಟ್ ಬ್ಲ್ಯಾಕ್ದಾಗ ಮಾರಿರ್ತಾರೆ. ಸೊ ಅಕಾರ್ಡಿಂಗ್ ಟು ದ ಲಾ ಏನಪ್ಪ ಅಂತಂದ್ರೆ ಟಿಕೆಟ್ ಬ್ಲ್ಯಾಕ್ ಆಗಿ ತಗೋದ್ನು ಒಂದು ಅಫೆನ್ಸ್, ತಗೋದಷ್ಟೇ ಅಲ್ಲ, ತಗೋದನು ಅಫೆನ್ಸು, ಮಾರೋದನು ಅಫೆನ್ಸು. ಸೊ ಲೈಕ್ ಇದ್ರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ನಮ್ಮ ಸರ್ ಕೊಡ್ತಾರ, ಕೇಳ್ರಿ. ಓಕೆ, ಇದು ಏನಾಗ್ತಾ ಯೂಶಲಿ ನೀವು ಟಿಕೆಟ್ಸ್ನ ಬೈ ಮಾಡಿದಾಗ ಆರ್ ಸಿ ಬಿ ಫ್ಯಾನ್ಸ್ ಆ ಫ್ಲೋದೊಳಗೆ ಏನು ಮಾಡಿಬಿಡ್ತೀರಿ, 1ಕ್ಕೆ 2 2ಕ್ಕೆ 10 ರೊಕ್ಕ ಕೊಟ್ಟು ತೊಗೊತೀರಿ. ಬಟ್ ಮೇನ್ ಕೀ ಪರ್ಸನ್ ಇರ್ತಾನವ, ಅವ ಏನು ಮಾಡ್ತಾನ, ಅವನದು ತಂದು ಐ ಡಿ ತಂದು ಓನ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡಿ ತಂದೊಂದು ಟಿಕೆಟ್ ಬೈ ಮಾಡಿರ್ತಾನೆ. ಸರ್ ಟಿಕೆಟ್ ನಂಬರ್ಗೆ ಅವ ಬೈ ಮಾಡಿರ್ತಾನೆ, ಅವ ಕೆಳಗೆ 10 ಜನಕ್ಕೆ ಮಾರಿರ್ತಾನೆ ಅದೇ ಟಿಕೆಟ್ ಒಳಗೆ. ಬಟ್ ಅಲ್ಟಿಮೇಟ್ಲಿ ಅದು ಯಾವಾಗ ಗೊತ್ತಾಗ್ತಂದ್ರೆ, ವೆನ್ ನೀವು ಗ್ರೌಂಡಿಗೆ ಹೋಗಿ ಒಂದು ಅರ್ಧ ಗಂಟೆ ಮ್ಯಾಚ್ ಇರೋಕ್ಕಿಂತ ಮುಂಚೆ ನೀವು ಸ್ಕ್ಯಾನ್ ಮಾಡೋಕೆ ಹೋಗ್ತಿರಲ್ಲ ಎಂಟ್ರಾದೊಳಗೆ, ಆ ಸ್ಕ್ಯಾನ್ ಒಳಗೆ ನಿಮ್ಗೆ ಏನು ಬರ್ತದೆ, ಎರರ್ ಆಗ್ತದೆ. ಯಾಕೆ ಎರರ್ ಅಂತಂದ್ರೆ, ಅವ ಆಲ್ರೆಡಿ ನಿಮ್ಗೆ ಮಾರಿದವ ಪಾಸ್ವರ್ಡ್ ರಿಸೆಟ್ ಮಾಡಿಬಿಟ್ಟಿರ್ತಾನೆ. ಆಲ್ರೆಡಿ ರಿಸೆಟ್ ಮಾಡ್ಕೊಂಡು ತನಗೆ ಯಾರೇ ಬೇಕು ಹೈಯರ್ ವ್ಯಾಲ್ಯೂಗೆ ಅವ ಮಾರಿರ್ತಾನೆ. ನಿಮ್ಗೆ ಅವ ಯಾರಂತ ನಿಮ್ಗೆ ಗೊತ್ತಿರಂಗಿಲ್ಲ. ಸೊ ಅದಕ್ಕಾಗಿ ಇದು ಸ್ಕ್ಯಾಮ್ ಅದ ಟೋಟಲಿ. ಇದ್ರೊಳಗೆ ಸ್ಕ್ಯಾಮ್ ಒಳಗೆ ಲಕ್ಷಾಂತರ ರೂಪಾಯಿ ವ್ಯವಹಾರ ಆಗ್ತದೆ. ಪಾಪ ಒಬ್ಬ ಆಡಿಯನ್ಸ್ ಇಷ್ಟಪಟ್ಟು ರೊಕ್ಕ ಖರ್ಚು ಮಾಡಿ ಏನೋ ಒಂದು ಪ್ಯಾಷನೇಟ್ಲಿಂದ ಕ್ರಿಕೆಟ್ ನೋಡಪ್ಪ ಎಂಜಾಯ್ ಮಾಡಮಂತ ಹೋಗಿರ್ತಾನೆ. ಬಟ್ ಅವ್ನಿಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಏನಾಗ್ತದ, ಅಲ್ಲಿ ಹೋಗಿ ರೊಕ್ಕ ಕಳ್ಕೊಂಡ ಮ್ಯಾಚ್ ನೋಡೋದಾಗಲ್ಲ, ನಿಮ್ಗೆ ಒಳಗೆ ಹೋಗೋಕ್ಕಾಗಲ್ಲ, ವಾಪಸ್ ಬರಬೇಕಾಗ್ತದೆ, ಡಿಸಪಾಯಿಂಟ್ಮೆಂಟು. ಸೊ ಅದಕ್ಕೆ ಆರ್ ಸಿ ಬಿದವರು ಅವ್ರ ಮೆಥಡ್ ಏನು ಮಾಡೋದು ಅವ್ರು ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ಆ್ಯಸ್ ಅನ್ ಆಡಿಯನ್ಸು ನೀವು ಪರ್ಚೇಸ್ ಟಿಕೆಟ್ ಮಾಡೋದು ಜೆನ್ಯೂನ್ ಸೋರ್ಸ್ಲಿಂದ ಬಿಟ್ಟು ನೀವು ಎಲ್ಲೂ ಪರ್ಚೇಸ್ ಮಾಡೋಕ್ಕೆ ಹೋಗ್ಬೇಡ್ರಿ, ಇದು ಸ್ಕ್ಯಾಮ್ನಾಗ ಸಿಗಬೇಡ್ರಿ. ಸೊ ನೀವೇನಾದರೂ ಟಿಕೆಟ್ ಬುಕ್ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಜೆನ್ಯೂನ್ಲಿ ನಿಮ್ಮ ನಂಬರ್ಲೇ ಬುಕ್ ಮಾಡಿರಿ, ಯಾರಿಗೂ ಪಾಸ್ವರ್ಡ್ ಹೇಳ್ಬೇಡ್ರಿ, ನಿಂಬಲ್ಲೇ ಇಟ್ಕೋರಿ. ಸೊ ಇದು ಮೇಜರ್ಲಿ ಹೆಂಗೆ ವರ್ಕ್ ಆಗ್ತದಪ್ಪ ಅಂತಂದ್ರೆ, ಈಗ ನನ್ನ ನಂಬರ್ಲೇ ರಿಜಿಸ್ಟರ್ ಆಗಿದ್ದ ಟಿಕೆಟನ್ನು ಇನ್ನೊಬ್ರಿಗೆ ಸೇಲ್ ಮಾಡ್ದಪ್ಪ ಅಂತಂದ್ರೆ, ಸೊ ಅವ್ರು ಪಾಸ್ವರ್ಡ್ ಚೇಂಜ್ ಮಾಡ್ಕೋತಾರೆ. ಸೊ ಪಾಸ್ವರ್ಡ್ ಚೇಂಜ್ ಮಾಡ್ರೆ ಅವ್ರಿಗೇನು ಅನ್ನಿಸ್ತದೆ, ಆ ಪಾಸ್ವರ್ಡ್ ನನಗೆ ಗೊತ್ತಿರಲ್ಲ. ಸೊ ಅವ್ರೇನು ಮಾಡ್ತಾರೆ, ಇನ್ನೊಬ್ರಿಗೆ ಮಾರ್ತಾರೆ. ಸೊ ಇನ್ನೊಬ್ರಿಗೆ ಮಾರಿದಾಗ ಅವರು ಪಾಸ್ವರ್ಡ್ ಚೇಂಜ್ ಮಾಡ್ಕೋತಾರೆ. ಸೊ ಅವ್ರು ಪಾಸ್ವರ್ಡ್ ಚೇಂಜ್ ಮಾಡ್ಕೋಬೇಕಾಗಿತ್ತಪ್ಪ ಅಂತಂದ್ರೆ ಅಲ್ಟಿಮೇಟ್ಲಿ ಅವ್ರು ನನ್ನ ಬಲ್ ಬರಬೇಕು. ಸೊ ನಾನು ಏನು ಮಾಡ್ತೀನಿ, ಇನ್ ಕೇಸ್ ನಾನು ಬುಕ್ ಮಾಡಿದ್ದೆ, ನನ್ನ ನಂಬರ್ಲೇ ಬುಕ್ ಮಾಡಿದ್ದೆಪ್ಪ ಅಂತಂದ್ರೆ, ನಾ ಇನ್ನೊಬ್ನಿಗೆ ಮಾರಿರ್ತೀನಿ, ಅವ ಇನ್ನೊಬ್ನಿಗೆ ಮಾರಿರ್ತಾನೆ. ಇದು ಆ್ಯಕ್ಚುಲಿ ಇಲ್ಲಿಗಲ್ ದಂಧ ಅದ, ಮಾಡಬಾರ್ದು. ಬಟ್ ಹೆಂಗೆ ಫ್ಲೋ ಆಗ್ತದೆ ಹೇಳಕತ್ತೀನಿ ನಿಮ್ಗೆ. ಅವ ಇನ್ನೊಬ್ನಿಗೆ ಮಾರಿರ್ತಾನೆ. ಅದು ಏನಿಲ್ಲಪ್ಪ ಅಂತಂದ್ರೆ 4,500 ರೂಪಾಯಿ ಟಿಕೆಟ್ ಕಿಮ್ಮತ್ತ. ಅಲ್ಟಿಮೇಟ್ಲಿ ಮ್ಯಾಚ್ ಹೋಗೋ ಯಾರತ್ತ ನೋಡ್ರಿ, ಅವ್ನಿಗೆ 25 ಇಲ್ಲ 26 30,000 ರೂಪಾಯಿಗೆ ಸಿಕ್ಕಿರ್ತಾರೆ ಟಿಕೆಟ. ಸೊ ಅವನಿಗೆ ಅಲ್ಲಿ ಹೋಗೋ ಟೈಮಿಗೆ ಏನಿರ್ತದೆ, ಸೊ ನನ್ನ ನಂಬರ್ಲೇ ರಿಜಿಸ್ಟರ್ ಆಗಿರ್ತಲ್ಲ ಟಿಕೆಟ್, ನನಗೆ ಅಥಾರಿಟಿ ಇರ್ತದೆ, ಐ ಕ್ಯಾನ್ ಚೇಂಜ್ ದ ಪಾಸ್ವರ್ಡ್ ವಿತ್ ಮೈ OTP. ಯಾಕಂತಂದ್ರೆ ನಾ ತೆಗ್ದಿನಲ್ಲ, ಖುದ್ದು ನನ್ನ ನಂಬರ್ಲೇ ಟಿಕೆಟ್ ಆಗ್ಯದ. ಸೊ ಅಲ್ಟಿಮೇಟ್ಲಿ 10-12 ಮಂದಿ ಪಾಸ್ವರ್ಡ್ ಚೇಂಜ್ ಮಾಡ್ರು ಯೂಸ್ಲೆಸ್. ಯಾಕಪ್ಪ ಅಂತಂದ್ರೆ ಕೀ ನನ್ನ ಕೈದಾಗ ಇರ್ತದೆ. ನಾ ಈಗ ಮ್ಯಾಚ್ ಅರ್ಧ ತಾಸು ಅದಪ್ಪ ಅಂತಂದ್ರೆ ಪಾಸ್ವರ್ಡ್ ಚೇಂಜ್ ಮಾಡಿ ನಾ ಇನ್ನೊಬ್ನಿಗೆ ಮಾರ್ಬೋದು, ಒಬ್ನಿಗೆ 10 ಮಂದಿಗೆ ಮಾರ್ಬೋದು. ಸೊ ಅಲ್ಟಿಮೇಟ್ಲಿ ನಾನು ಈ ಮೆಸೇಜ್ ಕೊಡೋದೇನಪ್ಪ ಅಂತಂದ್ರೆ, ಅಲ್ಲಿ ಇಲ್ಲಿ ಟಿಕೆಟ್ ತೊಗೊಳಕ್ಕೆ ಹೋಗ್ಬೇಡ್ರಿ, ಎಷ್ಟೇ ಭರೋಸೆ ಮಾಡಿದ್ರು ತೊಗೊಳಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಇದೊಂದು ದೊಡ್ಡ ಸ್ಕ್ಯಾಮ್ ಅದ. ಗೊತ್ತದ ಆರ್ ಸಿ ಬಿ ಇಮೋಷನ್ಸ್ ಹೆಂಗವ, ಆರ್ ಸಿ ಬಿ ಟೀಮಿಗೆ ಹೆಂಗೆ ಹಚ್ಕೊಂಡಿರೋ ನಮಗೆಲ್ಲ ಗೊತ್ತದ. ಇನ್ನೊಂದು ಥಿಂಗ್ ಏನಪ್ಪ ಅಂತಂದ್ರೆ, ಐ ಸಜೆಸ್ಟ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್, ಸೊ ಫಿಸಿಕಲ್ ಟಿಕೆಟ್ನು ಇಡ್ರಿ. ಫಿಸಿಕಲ್ ಟಿಕೆಟ್ ಇದ್ರೆ ಇವೆಲ್ಲ ಗೊಂದಲ ಆಗಲ್ಲ, ಜನರ ನಡು ಗೊಂದಲ ಆಗಲ್ಲ. ಸೊ ಫಿಸಿಕಲ್ ಟಿಕೆಟ್ ಬರೀ ಮ್ಯಾನೇಜ್ಮೆಂಟಿಗೆ ಕೊಟ್ಟರು, ಆಡಿಯನ್ಸ್ ಮೇನ್ ಅಲ್ಲ. ಆಡಿಯನ್ಸ್ ಸಲಕ್ಕೆ ಕ್ರಿಕೆಟ್ ನಡೆದಿರುತ್ತೆ, ಆಡಿಯನ್ಸೇ ಮೇಜರ್ಲಿ ಬಂದಿರ್ತಾರೆ. ಮ್ಯಾನೇಜ್ಮೆಂಟ್ದಾರ ಒಂದು 600-700 ಭಾಳ ಒಂದು 1000-2000 ಮಂದಿ ಇರ್ಬೇಕು. ಸೊ ಅದಕ್ಕಿಂತ ಹೆಚ್ಚಿಗೆ ಆಡಿಯನ್ಸೇ ಬಂದಿರ್ತಾರೆ. ಸೊ ಇದ್ರ ಮೇಲೆ ಒಂದು ನನ್ನ ಕಡೆಯಿಂದ ರಿಕ್ವೆಸ್ಟ್ ಏನಪ್ಪ ಅಂತಂದ್ರೆ, ಯಾರು ಬ್ಲ್ಯಾಕ್ ಆಗಿ ಟಿಕೆಟ್ ಮಾರ್ಲಕ್ಕೆ ಹೋಗ್ಬೇಡ್ರಿ. ನಂಗೆ ಗೊತ್ತದ ನೀವು 20,000 ಅಂದ್ರೂ ತೊಗೋತೀರಿ, 30,000 ಅಂದ್ರೂ ತೊಗೋತೀರಿ. ಬಟ್ ಅಲ್ಟಿಮೇಟ್ಲಿ ಅಷ್ಟು ರೊಕ್ಕ ಕೊಟ್ಟು ನೀವು ಸ್ಟೇಡಿಯಂ ಒಳಗೆ ಹೋಲಾರ್ದಂಗೆ ಆಗ್ತದೆ. ಸೊ ಇದ್ರ ಮೇಲೆ ಒಂದು ಮೆಸೇಜ್ ಇದು. ಸೊ ಏನಾದ್ರು ಒಂದು ಕ್ಲಿಯರ್ ಗೊತ್ತಾಗಬೇಕು ಏನಂದರೆ, ಫಸ್ಟ್ ಟಿಕೆಟ್ ನಿಮ್ಮ ರಿಜಿಸ್ಟರ್ಡ್ ನಂಬರ್ಲಿಂದ ಏನು ಬುಕ್ ಮಾಡಿರ್ತಿರಲ್ಲ, ಆ ರಿಜಿಸ್ಟರ್ಡ್ ಮೊಬೈಲಿಂದ ಬುಕ್ ಮಾಡಿದ್ದವನಿಗೆ ಟಿಲ್ ಮ್ಯಾಚ್ ಸ್ಟಾರ್ಟ್ ಆಗಿ ಸ್ಕ್ಯಾನ್ ಆಗಿ ಒಳಗೆ ಹೋಗುತ್ತಾನೂ ಅವ್ನ ಮೇಲೆ ಅದು ಆಕ್ಸೆಸ್ ಏನಿರುತ್ತೆ ಅಂದ್ರೆ, ಅವ್ನು ಪಾಸ್ವರ್ಡ್ ರಿಸೆಟ್ ಮಾಡಿ ಇನ್ನೊಬ್ಬ ಟಿಕೆಟ್ ಮಾಡ್ಬೋದು. ಸೊ ಅದೊಂದು ಧ್ಯಾನದೊಳಗೆ ಇರಬೇಕು. ಯಾರು ನೀವು ಬೈ ಮಾಡಿರ್ತೀರಿ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರಿಂದ, ನನ್ನ ಬಲ್ಲಿ ಆಲ್ರೆಡಿ ನಾ ಪಾಸ್ವರ್ಡ್ ಚೇಂಜ್ ಮಾಡಿದ್ರೆ ಅನ್ನೋ ಕಾನ್ಫಿಡೆನ್ಸ್ನಾಗ ಇರಬೇಡ್ರಿ. ನೀವು ಪಾಸ್ವರ್ಡ್ ನೀವು ಚೇಂಜ್ ಮಾಡಿದ್ರು ಕೂಡ ಫಸ್ಟ್ ಪರ್ಸನ್ ರಿಜಿಸ್ಟರ್ಡ್ ನಂಬರ್ಲಿಂದ ಟಿಕೆಟ್ ಬುಕ್ ಆಗಿರ್ತದ, ಸ್ಟಿಲ್ ಹಿ ಹ್ಯಾಸ್ ಅನ್ ಅಥಾರಿಟಿ ಟು ರೀಸೆಟ್ ದ ಪಾಸ್ವರ್ಡ್. ಸೊ ಭಾಳ ಮಂದಿ ಏನು ಮಾಡ್ತಾರೆ ಅಂದ್ರೆ, ಅವ ಯಾರಂತ ಗೊತ್ತಿರಂಗಿಲ್ಲ,
ಅವ ಏನು ಮಾಡ್ಬಿಡ್ತಾನೆ ಲಾಸ್ಟ್ ಎಂಡ್ ಮೂಮೆಂಟ್ ಹಾಫ್ ಆನ್ ಅವರ್ ಮ್ಯಾಚ್ ಇರೋ ಟೈಮ್ ಏನು ಮಾಡ್ಬಿಡ್ತಾನೆ ಆ ಪಾಸ್ವರ್ಡ್ ರಿಸೆಟ್ ಮಾಡಿ ಅವ ಹೈಯರ್ ವ್ಯಾಲ್ಯೂಗೆ ಅವ ಮಾರ್ಕೊಂತಾನೆ. ಕೆಳಗಡೆ ಲೋವರ್ ವ್ಯಾಲ್ಯೂಸ್ ಎಲ್ಲ ಕೊಟ್ಟಿರ್ತೀರಿ, ಫುಲ್ ಚೈನೇ ಇರ್ತದೆ, ಪಾಪ ಅವರೆಲ್ಲ ಅವ್ರದ್ದು ನೋಡ್ಬೇಕು ಜಗಳ ಆಗ್ತದೆ. ಅದಕ್ಕಾಗಿ ಈ ಸ್ಕ್ಯಾಮ್ನ ಯಾರು ಪಾರ್ಟಿಸಿಪೇಟ್ ಮಾಡಬೇಡ್ರಿ. ಗೋ ವಿತ್ ಓನ್ಲಿ ಒನ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್, ಗೋ ವಿತ್ ಫಿಸಿಕಲ್ ಟಿಕೆಟ್ಸ್. ಅದರ್ವೈಸ್ ಮ್ಯಾಚ್ಗಳಿಗೆ ಹೋಗಿ ಈ ಕಡೆ ಸಂತೋಷನ ಹಾಳು ಮಾಡ್ಕೋಬೇಡ್ರಿ, ದುಡ್ಡು ಹಾಳು ಮಾಡ್ಕೋಬೇಡ್ರಿ. ಬೇಸಿಕಲಿ ಇದು ಹೆಂಗಪ್ಪ ಅಂತಂದ್ರೆ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಇನ್ನೊಬ್ರಿಗೆ ಕೊಟ್ಟಂಗೆ. ಸೊ ಫಾರ್ ಎಕ್ಸಾಂಪಲ್ ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಪಾಸ್ವರ್ಡ್ ಸರಿಗೆ ಕೊಟ್ಟೆ, ಸರ್ ಬಲ್ಲಿ ಆ್ಯಕ್ಸಸ್ ಇರ್ತದೆ. ಸರ್ ಇನ್ನೊಬ್ರಿಗೆ ಕೊಟ್ರ ಅಂತಿಕೋರು ನನ್ನ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್, ಅವ್ರ ಬಲ್ಲೂ ಆ್ಯಕ್ಸಸ್ ಇರ್ತದೆ. ಅಲ್ಟಿಮೇಟ್ಲಿ ನಾ ಪಾಸ್ವರ್ಡ್ ಚೇಂಜ್ ಮಾಡ್ದಂದ್ರೆ ಇವ್ರಿಬ್ಬರ ಬಲ್ಲಿಂದ ಲಾಗೌಟ್ ಆಗ್ತದಲ್ಲ. ಸೊ ಈಗ ಇವ್ರಿಗೆ ನಾ ಪಾಸ್ವರ್ಡ್ ಕೊಟ್ಟೀನಿ, ಇವ್ರು ಇನ್ನೊಬ್ರಿಗೆ ಕೊಟ್ರ, ಇವ್ರ ಬಲ್ಲಿ ಆ್ಯಕ್ಸಸ್ ಅದ. ಈಗ ನಾ ಪಾಸ್ವರ್ಡ್ ಚೇಂಜ್ ಮಾಡಿದೆ, ಯಾಕಂತಂದ್ರೆ ನನ್ನ ನಂಬರ್ಲೇ ಇನ್ಸ್ಟಾಗ್ರಾಮ್ ಅಕೌಂಟ್ ಇರ್ತದೆ. ನಾ ಪಾಸ್ವರ್ಡ್ ಚೇಂಜ್ ಮಾಡ್ದಂದ್ರೆ ಇವ್ರಿಬ್ಬರ ಬಲ್ಲಿ ಲಾಗೌಟ್ ಆಗ್ತದೆ. ಸೊ ಇದೇ ಟೈಪ್ ಈ ಸರ್ತಿ RCB ಮ್ಯಾನೇಜ್ಮೆಂಟ್ದವ್ರು ಮಾಡ್ಯಾರ. ಇನ್ನೊಂದು ನೀವು ಸ್ಕ್ಯಾನ್ ಮಾಡೋ ಟೈಮಿಗೆ ಸ್ಕ್ರೀನ್ಶಾಟ್ ಇದ್ದರೆ ತೊಗೊಳ್ರಿ, ವೆಬ್ಸೈಟ್ ಒಳಗೆ ಲಾಗಿನ್ ಮಾಡಿ ಸ್ಕ್ಯಾನ್ ಮಾಡ್ಬೇಕಲ್ಲಿ ಸ್ಟೇಡಿಯಂ ಬಲ್ಲಿ. ಸೊ ಅಲ್ಲ ಸ್ಟೇಡಿಯಮ್ಗೆ ಹೋದಾಗ ಹಿಂಗೆ ಭಾಳ ಮಂದಿಗೆ ಸೈಡಿಗೆ ನಿಲ್ಲಿಸಿದ್ರು, ಯಾಕಪ್ಪ ಅಂತಂದ್ರೆ ಅವ್ರ ಬಳಿ ಸ್ಕ್ರೀನ್ಶಾಟ್ ಇತ್ತು, ಸ್ಕ್ರೀನ್ಶಾಟ್ ವರ್ಕ್ ಆಗಲ್ಲ. ಅದು ಸ್ಕ್ಯಾನ್ ಆಗೋದು ಲೈಕ್ ವೆಬ್ಸೈಟ್ ಒಳಗಿಂದ ಓಪನ್ ಮಾಡಿ ಸ್ಕ್ಯಾನ್ ಮಾಡೋಕ್ಕೆ ಆಪ್ಷನ್ಸ್ ಕೊಡ್ತಾರೆ. ಸೊ ಯಾರೂ ಈ ಸ್ಕ್ಯಾಮ್ ಒಳಗೆ ಬೀಳಕ್ಕೆ ಹೋಗ್ಬೇಡ್ರಿ ಪ್ಲೀಸ್. ಇನ್ ಕೇಸ್ ನಿಮಗೇನಾರೆ RCB ಮ್ಯಾನೇಜ್ಮೆಂಟ್ದವ್ರು ಯಾರ ಗೊತ್ತಿದ್ರಪ್ಪ ಅಂತಂದ್ರೆ ಅವ್ರ ಬಳಿ ಫಿಸಿಕಲ್ ಟಿಕೆಟ್ ಇಸ್ಕೊಡ್ರಿ, ತಗೋರಿ. ಬಟ್ ನೀವು ಯಾರೂ ಬ್ಲ್ಯಾಕ್ದಾಗ ಟಿಕೆಟ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಬ್ಲ್ಯಾಕಿಂದ ಒಂದು ದೊಡ್ಡ ಇಲ್ಲಿಗಲ್ ಮಾರ್ಕೆಟ್ ಅದ ರೀ, ಅದ್ರಾಗ ನಂಗೆ ಗೊತ್ತಿದ್ದವ್ರು ಯಾಕೆ ಭಾಳ ಮಂದಿ ಸಿಗಿಬಿದ್ದಾರೆ. ಸೊ ಏನು ಮಾಡ್ಬೇಕು ಗೊತ್ತಿಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಯ್ತು ಅಂತಂದ್ರೆ ಪೊಲೀಸ್ ಸ್ಟೇಷನ್ದಾಗೂ ಕ್ವಶನ್ ಮಾಡ್ತಾರೆ ರೀ. ಯಾಕಪ್ಪ ಅಂತಂದ್ರೆ ಲೈಕ್ ಪೊಲೀಸ್ ಬಲ್ಲಿ ನೀವು ಹೋಗೋವಾಗೆ ಇಲ್ಲ. ಯಾಕಂದ್ರೆ ಫಸ್ಟ್ ಆಫ್ ಆಲ್ ಟಿಕೆಟ್ ಬೈ ಮಾಡೋದು ಇಲ್ಲಿಗಲ್ಲೇ, ಟಿಕೆಟ್ ಸೆಲ್ ಮಾಡೋದು ಇಲ್ಲಿಗಲ್ಲೇ. ಇಲ್ಲಿ QR ಕೋಡ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಟೆಕ್ನಿಕಲ್ ಇನ್ಫಾರ್ಮೇಷನ್ ಹೇಳ್ತೀನಿ. QR ಕೋಡ್ದು ಸ್ಕ್ರೀನ್ಶಾಟ್ ಯಾಕೆ ವರ್ಕ್ ಆಗಲ್ಲ ಅಂದರೆ, ಒಂದು ಪರ್ಟಿಕ್ಯುಲರ್ ಥ್ರೆಶೋಲ್ಡ್ ಟೈಮ್ ಇರ್ತದೆ ಅದಕ್ಕೆ QR ಕೋಡಿಗೆ. ಆ ಥ್ರೆಶೋಲ್ಡ್ ಲಿಮಿಟ್ ನೀವು ಸ್ಕ್ಯಾನ್ ಮಾಡಲಿಲ್ಲ ಅಂದರೆ ಅದು QR ಕೋಡ್ ಒಳಗೆ ಮತ್ತು ಕರೆಕ್ಷನ್ಸ್ ಆಗಿ ಮತ್ತು ಹೊಸ QR ಕೋಡ್ ಜನ್ರೇಟ್ ಆಗ್ತದೆ. ಎಲ್ಲಿತನ ದ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಲಿಂದ ಪರ್ಸನ್ ಲಾಗಿನ್ ಆಗತ್ತನ, ಅಥವಾ ಎಲ್ಲಿತನ ಯಾವ ಪಾಸ್ವರ್ಡ್ ಇರ್ತಾ ಪಾಸ್ವರ್ಡ್ ಚೇಂಜ್ ಮಾಡ್ಲಾರ್ದು ಇರತ್ತನ. ಸೊ ಪಾಸ್ವರ್ಡು ಮತ್ತು QR ಕೋಡ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಅವ ಇದ್ರಾಗ. ರಿಜಿಸ್ಟರ್ಡ್ ಮೊಬೈಲ್ ನಂಬರ್. ಸೊ ಯಾರೂ ಈ ಸ್ಕ್ಯಾಮ್ ಒಳಗೆ ಎಂಟರ್ ಆಗಬೇಡ್ರಿ. ಫ್ಯಾನ್ ಬೇಸಿಗೆ ರೆಸ್ಪೆಕ್ಟು RCB ಟೀಮ್ ಅಂತೂ ಕೊಡ್ತದ. ಡೆಫಿನೆಟ್ಲಿ ಇದನ್ನು ಫೀಡ್ಬ್ಯಾಕ್ ತೊಗೊಳ್ತಾರೆ ಅವರು. ಯಾಕಂದ್ರೆ ಅವ್ರಿಗೂ ಸ್ಕ್ಯಾಮ್ ಮಾಡಿ ಟಿಕೆಟ್ 1 to 10x ಮಾರಿ ಅವ್ರಿಗೂ ಇಷ್ಟ ಇಲ್ಲ. ಆಡಿಯನ್ಸ್ ಹ್ಯಾಪಿನೆಸ್ ಅಲ್ಟಿಮೇಟ್ಲಿ ಇಂಪಾರ್ಟೆಂಟ್ ಆಗ್ತದೆ. ನೀವೆಲ್ಲರೂ ಎಂಜಾಯ್ ಮಾಡಬೇಕಪ್ಪ ಅಂದ್ರೆ ಈ ಸ್ಕ್ಯಾಮ್ ಒಳಗೆ ಬೀಳಾರ್ದಂಗೆ ಭಾಳ ಎಚ್ಚರದಿಂದ ನೀವು ಟಿಕೆಟ್ಸ್ನ ನೀವು ಬೈ ಮಾಡಿದ್ರೆ. ಯಾಕಂದ್ರೆ ಈಗ ಸ್ಟಾರ್ಟ್ ಆಗ್ಯದ ಸೀಸನ್ನು, ಇನ್ನೂ ಭಾಳಷ್ಟು ಮ್ಯಾಚಸ್ಗಳು ಅದಾವ ಅಕ್ರಾಸ್ ಎನಿ. ನೀವು ಟೀಮ್ ತೊಗೊಂಡ್ರೆ ಆ ಟೀಮ್ನಾಗ ಇದು ಸ್ಕ್ಯಾಮ್ ರನ್ ಆಗಿದ್ದೆ. ಅದು ನಮ್ದು ಅಬ್ಸರ್ವೇಷನ್ ಅಂದ್ರೆ ಸ್ಪೆಷಲಿ RCB ಮ್ಯಾಚ್ ಒಳಗೆ ಕರ್ನಾಟಕ ಒಳಗೆ ಭಾಳಷ್ಟು ಮಂದಿ ವಿಕ್ಟಿಮ್ಸ್ ಆಗ್ತಾರೆ. ಅವ್ರು ಹೇಳ್ಕೊಳಂಗೂ ಇಲ್ಲ, ದುಡ್ಡು ಕಳ್ಕೊಂಡಿರ್ತಾರೆ, ಮ್ಯಾಚ್ ನೋಡಿರಂಗಿಲ್ಲ, ಅವ್ರು ಹೇಳ್ಕೊಳಂಗಿಲ್ಲ. ಸೊ ಅದಕ್ಕೆ ಸಿಂಪಲಾಗಿ ತಿಳ್ಕೊಬೇಕಂದ್ರೆ ಸ್ಕ್ರೀನ್ಶಾಟ್ QR ಕೋಡನ್ನು ನಂಬಬೇಡ್ರಿ. ಮತ್ತು ಜೆನ್ಯೂನ್ ಸೋರ್ಸಿಂದ ತೊಗೊಂಡಿರ್ತಕ್ಕಂಥ ಟಿಕೆಟನ್ನು ಮಾತ್ರ ನೀವು ನಂಬ್ರಿ. ಅದರ್ವೈಸ್ ನೀವು ಡೆಫಿನೆಟ್ಲಿ ಅಲ್ಲಿ ಹೋದ್ಮೇಲೆ ನೀವು ಒಂದು ತೊಂದರೆ ಒಳಗೆ ಸಿಕ್ಕಿ ಬೀಳ್ತೀರಿ. ನಿಮ್ಗೆ ಏನಾರು ಎಕ್ಸಾಂಪಲ್ ಗೊತ್ತಾಗ ಸರ್, ಲೈಕ್ ಹಿಂಗೆ ಸ್ಕ್ಯಾಮ್ದಾಗ ಸಿಕ್ಕಿದ್ದು ಅದು ಭಾಳಷ್ಟು ಮಂದಿ ನಂಬಲ್ಲಿ ಗೊತ್ತಿದ್ದವರು. ಈ ರೀಸೆಂಟಾಗಿ ಒಂದು RCB ಮ್ಯಾಚ್ ಒಳಗೆ ಆದಾಗೂ ಭಾಳಷ್ಟು ಮಂದಿ ನನಗೆ ಫೋನ್ ಮಾಡಿ ಹೇಳಿದ್ರು, ಇಲ್ಲ ನನಗೆ QR ಕೋಡ್ ಸ್ಕ್ಯಾನ್ ಆಗಲಾಗ್ಯದ ಅಂತಂದರು. ಆ ಟಿಕೆಟ್ ಎಲ್ಲಿ ತೊಗೊಂಡ್ರಿ ಅಂತ ಫಸ್ಟ್ ಕೇಳೋದ ಪ್ರಶ್ನೆ, ಟಿಕೆಟ್ ಎಲ್ಲಿ ತೊಗೊಂಡ್ರಿ ನೀವು? ಕೆಲವೊಬ್ರು ಯಾರು ಅಥೆಂಟಿಕ್ ಆಗಿ ತಮ್ಮದು ರಿಜಿಸ್ಟರ್ಡ್ ಮೊಬೈಲಿಂದ ಟಿಕೆಟ್ ಮಾಡ್ಕೊಂಡು ಬೇರೆಯವ್ರಿಗೆ ಪಾಸ್ವರ್ಡ್ ಶೇರ್ ಮಾಡಿಲ್ಲಲ್ಲ, ಅವರೆಲ್ಲ ಒಳಗೆ ಹೋಗಿ ಮ್ಯಾಚ್ ಎಂಜಾಯ್ ಮಾಡ್ಯಾರ. ಯಾರು ಇನ್ನೊಬ್ಬರು ಸೋರ್ಸಿಂದ ತೊಗೊಂಡ್ರಲ್ಲ ಅವರೆಲ್ಲರೂ ಆಲ್ಮೋಸ್ಟ್ ವಾಪಸ್ಸೇ ಬಂದಾರ. ಸೊ ಏನಾಗ್ಬಿಡುತ್ತೆ, ಪಾಪ ಅವ್ರು ತೊಗೊಂಡಿರ್ತಾರೆ, ಅವ ಒಂದು X ಪರ್ಸನ್ ತೊಗೊಂಡಿರ್ತಾರೆ, ಆ X ಪರ್ಸನ್ ಇನ್ನೊಬ್ಬರು Y ಪರ್ಸನ್ ತೊಗೊಂಡಿರ್ತಾನೆ, ಆ Y ಪರ್ಸನ್ Z ಪರ್ಸನ್ ತೊಗೊಂಡು, ಇದೆಲ್ಲ ಚೈನ್ ಆಗಷ್ಟಕ್ಕೆ ಮ್ಯಾಚ್ ಸ್ಟಾರ್ಟ್ ಆಗಿ ಮ್ಯಾಚ್ ಮುಗಿದೋಗ್ಬಿಟ್ಟಿರ್ತಾರೆ. ಸೊ ಈ ಚೈನ್ ಅದ ನೋಡ್ರಿ, ಈ ಚೈನ್ ಒಳಗೆ ಒಬ್ಬನೇ ತಪ್ಪು ಮಾಡಿರ್ತಾನ, ಲೈಕ್ ಎಲ್ಲರೂ ಸಫರ್ ಆಗ್ತಾರೆ. ಸೊ ಒಬ್ಬನೇ ತಪ್ಪೇನಪ್ಪ ಅಂತಂದ್ರೆ ಅವ ಒಬ್ನಿಗೆ ಮಾರಿ ಇನ್ನೊಬ್ನಿಗೂ ಮಾರಿರ್ತಾನೆ. ಸೊ ಸಫರ್ ಆಗೋದು ಎಲ್ಲರೂ. ಒಬ್ಬೊಂದು ತಪ್ಪು ಮಾಡಿ ಸಲ ಕೊಸು ಮಂದಿ ಸಫರ್. ಹೆಂಗಪ್ಪ ಅಂತಂದ್ರೆ ಈಗ ನಾ ಇವ್ರ ಬಲ್ಲಿ ತೊಗೊಂಡಿರ್ತೀನಿ ರೀ. ಸೊ ಈಗ ಇವ್ರಿಗೆ ಕೇಳ್ತೀನಿ, ಸರ್ ಸ್ಕ್ಯಾನ್ ಆಗಲಾಗಿದ್ರೆ ಅಂತ ಇವ್ರಿಗೆ ಕೇಳಿರ್ತೀನಿ. ಇವ್ರು ನನಗೆ ರಿಫಂಡ್ ಕೊಡ್ಬೇಕಾದ್ರೆ ಇವ್ರು ಇನ್ನೊಬ್ರು ಬಲ್ಲಿ ತೊಗೊಂಡಿರ್ತಾರೆ, ಅವ್ರು ಇವ್ರಿಗೆ ಹಾಕಿದ್ರೆ ಅಷ್ಟೇ ರಿಫಂಡ್ ಕೊಡೋಕ್ಕಾಗ್ತಲ್ಲ. ಬಟ್ ಇದೊಂಥರ ದೊಡ್ಡ ಸ್ಕ್ಯಾಮ್ ಅದ ರೀ. ಈ ಸರ್ತಿ ದೊಡ್ಡ ಸ್ಕ್ಯಾಮ್ ಅದ. ನಾನೇ ನೋಡಿ ನನ್ನ ಎದುರೇ ಕಣ್ಣಾರೆ ಏನಿಲ್ಲ ಅಂದ್ರೆ 60,000 to 70,000 ಕೊಟ್ಟು ಟಿಕೆಟ್ ತೊಗೊಂಡ್ರೆ ಸ್ಕ್ಯಾನ್ ಅಲ್ಲಾರ್ದೆ ಹೊರಗೆ ಕುಂತಾರೆ ಸ್ಟೇಡಿಯಮ್ದಾಗ. ಸೊ ಟಿಕೆಟ್ ಯಾರು ಬಲ್ಲಿ ತೊಗೊಂಡ್ರೆ ಅವ್ರಿಗೆ ಫೋನ್ ಹಚ್ಚಾರ, ಫೋನು ಎತ್ತಲಾಗ್ಯಾರ, ಏನೂ ಮಾಡಲಾಗ್ಯಾರ. ಸೊ ಯಾರೂ ಸ್ಕ್ಯಾಮ್ ಒಳಗೆ ಸಿಗಿ ಬೀಳ್ಬೇಡ್ರಿ. ಯಾಕಪ್ಪ ಅಂತಂದ್ರೆ ನಾವು RCB ಅಭಿಮಾನಿಗಳಿಗೋಸ್ಕರನೇ ಈ ವಿಡಿಯೋ ಮಾಡತ್ತೀವಿ, ಯಾರು ಸ್ಕ್ಯಾಮ್ದಾಗ ಬೀಳಬಾರ್ದು ಅಂತಂದು. ಸೊ ಅಲ್ಟಿಮೇಟ್ಲಿ ಜೆನ್ಯೂನಾಗಿ ನಿಮ್ಮ ನಂಬರ್ ನಂಗೆ ಗೊತ್ತದ ರೀ, 2 ಇಲ್ಲ 3 ನಿಮಿಷದಾಗ ಅಷ್ಟು ಟಿಕೆಟ್ ಸೋಲ್ಡ್ ಔಟ್ ಆಗ್ತಾವೆ RCBದು 200%. ಬಟ್ ಅಲ್ಟಿಮೇಟ್ಲಿ ಏನಪ್ಪ ಅಂತಂದ್ರೆ ಜೆನ್ಯೂನ್ ಟ್ರೈ ಮಾಡಿರಿ. ಆಗಿಲ್ಲ ಅಂತಂದ್ರೆ ಟ್ರೈ ಫಾರ್ ಫಿಸಿಕಲ್ ಟಿಕೆಟ್. ಯಾರಿಗಾರ ಮ್ಯಾನೇಜ್ಮೆಂಟ್ ಇದ್ದವ್ರಿಗೆ ಕೇಳ್ರಿ. ದೊಡ್ಡ ಸ್ಕ್ಯಾಮ್ದಾಗಾರೆ ಸಿಗಿ ಬೀಳಕ್ಕೆ ಹೋಗ್ಬೇಡ್ರಿ. ಇದೊಂದು ನನ್ನ ರಿಕ್ವೆಸ್ಟ. ಯಾಕಪ್ಪ ಅಂತಂದ್ರೆ ನಾವು RCB ಮ್ಯಾಚ್ ನೋಡ್ತೀವಿ, RCB ಅಭಿಮಾನಿಗಳೇ ಇದ್ದೀವಿ. ಸೊ RCB ಅಭಿಮಾನಿಗಳಿಗೆ ಹಿಂಗೆ ದೋಖಾ ಆಗಬಾರ್ದು ಅಂತ ನಮ್ಮ ಕಡೆಂದು.
ಇಲ್ಲಾಂತಂದ್ರೆ ಇದು RCB ಮ್ಯಾನೇಜ್ಮೆಂಟಿಗೆ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದ್ರೆ ಇದು ಮೊಬೈಲ್ ಟಿಕೆಟ್ನು ಇಡ್ರಿ, ಅದ್ರ ಜೊತೆ ಫಿಸಿಕಲ್ ಟಿಕೆಟ್ನು ಇಡ್ರಿ. ಯಾಕಪ್ಪ ಅಂದ್ರೆ ಬಡವ್ರು ಇರ್ತಾರೆ ಸರ್, ಅವ್ರಿಗೆ ಏನೂ ಗೊತ್ತಿರಲ್ಲ, ಮೊಬೈಲ್ ಆಪರೇಟ್ ಮಾಡೋದು ಗೊತ್ತಿರಲ್ಲ. ಎಲ್ಲರೂ ಎಜುಕೇಟೆಡ್ ಅರ, ಎಲ್ಲರೂ ಮಾಡ್ತಾರೆ ಮ್ಯಾಕ್ಸಿಮಮ್. ಸೊ RCB ಮೇಲೆ ಭಾಳ ಅಭಿಮಾನ ಇರ್ತಾರೆ. ಬಟ್ ಮ್ಯಾಚ್ ಹೆಂಗೆ ಟಿಕೆಟ್ಸ್ ಆ್ಯಕ್ಚುಲಿ ಸಿಗಲ್ಲೇ. ಅದನ್ನು ಏನು ಬ್ಲ್ಯಾಕ್ದಾಗ ಬುಕ್ ಮಾಡ್ಕೋತಾರೋ ಬಲ್ಕ್ದಾಗ ಬುಕ್ ಮಾಡ್ಕೋತಾರೋ ಗೊತ್ತಿಲ್ಲ, ಟಿಕೆಟ್ ಸಿಗಲ್ಲೇ. ಬಟ್ ನನ್ನ ಪ್ರಕಾರ ಜಾಸ್ತಿ ಟಿಕೆಟ್ ಬ್ಲ್ಯಾಕ್ ಒಳಗೆ ಸೇಲ್ ಆಗ್ತಾವ ಸರ್. ಮೋರ್ ದನ್ 50% ಬ್ಲ್ಯಾಕ್ ಒಳಗೆ ಸೇಲ್ ಆಗ್ತಾವ. ಆ 50% ಸೇಲ್ ಆಗಿದ್ರೊಳಗೆ 90% ಟಿಕೆಟ್ ಫೇಕ್ ಇರ್ತಾವೆ. ಆರ್ಲಿ 10 to 15% ಟಿಕೆಟ್ ಮಾತ್ರ ಎಂಟ್ರಿ ಆಗಿ ಒಳಗಡೆ ಮ್ಯಾಚ್ ನೋಡೋಕೆ ಅವಕಾಶ ಸಿಗ್ತದೆ. ಯಾಕಂದ್ರೆ ಎಲ್ಲಿಂದ ನೀವು ಬೈ ಮಾಡಿರ್ತಾರಲ್ಲ ಎಲ್ಲರೂ ಸ್ಕ್ಯಾಮ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸಮ್ಟೈಮ್ಸ್ ಇನ್ನೂ ಆಗಿರ್ತದೆ, ಅವ ಟಿಕೆಟ್ ಬೈ ಮಾಡಿರ್ತಾನೆ, ಬಟ್ ಅನ್ಫಾರ್ಚುನೇಟ್ಲಿ ಅವ ಮ್ಯಾಚಿಗೆ ಹೋಗಕ್ಕೆ ಆಗಿರಂಗಿಲ್ಲ ಬಿಕಾಸ್ ಆಫ್ ಸಮ್ ವೇರಿಯಸ್ ರೀಸನ್ಸ್. ಅವಾಗ ಏನು ಮಾಡ್ತಾನವ, ಇಲ್ಲಪ್ಪ ನಮ್ಮಲ್ಲಿ ಟಿಕೆಟ್ ನೋಡಿ ತೊಗೊಂಡಿ ಅಂತ ಹೇಳಿರ್ತಾನೆ. ಅಂಥ ಸೋರ್ಸಸ್ನ ನೀವು ನಂಬೋದು. ಬಟ್ ಏಜೆಂಟ್ ಟೈಪ್ ಬಿಹೇವ್ ಮಾಡಿ ನಿಮ್ಮ ಹತ್ರ ದುಡ್ಡು ಜಾಸ್ತಿ ತೊಗೊಂಡು ಏನು ಮಾಡ್ತಾರಲ್ಲ, ಅವ್ರು ಒಂದಲ್ಲ ಒಂದು ಕಾರಣಕ್ಕೆ ಸಿಗಿಬಿಡ್ತಾರೆ. ಅವರು ಒಂದಲ್ಲ ಒಂದು ಕಾರಣಕ್ಕೆ ನೀವು ತೊಂದರೆದಾಗ ಅನುಭವಿಸ್ತೀರಿ. ಯಾರು RCB ಫ್ಯಾನ್ಸ್ ಈ ಥರ ಸ್ಕ್ಯಾಮ್ಸಿಗೆ ಎಂಟರ್ಟೈನ್ ಮಾಡಬೇಡ್ರಿ. ನೀವು ಎಷ್ಟು RCB ಟೀಮಿನ ಟಿಕೆಟ್ ಬಾಯಿಂಗ್ ಸಿಸ್ಟಮ್ನ ಕ್ಲೀನ್ ಇಡ್ತಿರಲ್ಲ, ಅಷ್ಟು RCB ಟೀಮಿಂದು ಹ್ಯಾಪಿ ಆಗಿ ನೀವು ಮ್ಯಾಚ್ ನೋಡೋಕ್ಕಾಗ್ತದೆ. ಸರ್ ಇನ್ನೊಂದು ಡೌಟ್ ಅದ ರೀ, ಈಗ RCB ಟಿಕೆಟ್ ರಿಲೀಸ್ ಆಗೋಣ ವಿತಿನ್ 5 to 10 minutes ಹಂಗೆ ಸೋಲ್ಡ್ ಆತವ ಅನ್ನೋದೊಂದು ಕ್ವಶನ್ ಮಾರ್ಕ್ ಅದ. ಅದಕ್ಕೂ ಬಹಳಷ್ಟು ರೀಸನ್ಸ್ ಇರ್ತವೆ. ಬಿಕಾಸ್ ಒನ್ ಮೆಂಬರ್ ಕ್ಯಾನ್ ಬೈ ಓನ್ಲಿ 2 tickets ಅಂದ್ರೆ ಫ್ರಮ್ ಒನ್ ರಿಜಿಸ್ಟರ್ಡ್ ನಂಬರ್, ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಇಂದ. ಸೊ ಈಗ 3-4 minutes ಅಟ್ಲೀಸ್ಟ್ ಒಂದು 15-20 minutesದಾಗ ಏನಾರೆ. ಆ್ಯಂಡ್ ಒನ್ ಥಿಂಗ್ ಏನಪ್ಪ ಅಂತಂದ್ರೆ RCB ಮ್ಯಾನೇಜ್ಮೆಂಟ್ದವರು ಹೇಳ್ತಾರೆ ಇವತ್ತು ಬಿಡ್ತೀವಿ ಅಂತ, ಈ ಟೈಮಿಗೆ ಬಿಡ್ತೀವಿ ಅಂತ ಎಂದೂ ಅನ್ನಲ್ರಿ. ಸೊ ಇದು ಹೆಂಗೆ ವರ್ಕ್ ಆಗ್ತದೆ, ನಿಮ್ಗೆ ಏನಾರ ನಾಲೆಜ್ ಇದ್ರೆ ಶೇರ್ ಮಾಡ್ಕೊ. ಇದ್ರ ಬಗ್ಗೆ ಹೆಂಗಿರುತ್ತೆ ಅಂದ್ರೆ, ಒಂದು ಸರ್ತಿ ಮ್ಯಾಚ್ ಅನೌನ್ಸ್ ಆಗಿ ಡೇಟ್ ಅನೌನ್ಸ್ ಮಾಡಿ ಟಿಕೆಟ್ಸ್ ಸ್ಲಾಟ್ ಓಪನ್ ಆಯಿತು ಅಂತಂದರೆ ಎಲ್ಲ ಟೋಟಲ್ ಸ್ಲಾಟ್ಸ್ ಟಿಕೆಟ್ಸ್ನ ಅವ್ರು ಸೇಲ್ ಮಾಡಲ್ಲ RCB. ದೇ ರಿಸರ್ವ್ ಇಟ್ ಫಾರ್ ಸಮ್ ಕ್ಯಾಟಗರೀಸ್. ಅದರಲ್ಲಿ ಅವ್ರ ಬಲ್ಲೂ ಭಾಳಷ್ಟು ಕ್ಯಾಟಗರೀಸ್ ಅವ. VIP ಕ್ಯಾಟಗರೀಸ್ ಅದಾವ, VIP ಕ್ಯಾಟಗರೀಸ್ ಅದಾವ, ಬಫರ್ ಟಿಕೆಟ್ಸ್ ಅಂತ ಅದ, ಮ್ಯಾನೇಜ್ಮೆಂಟಿಗೆ ಕೊಡಬೇಕು. ಪ್ಲಸ್ ಇನ್ವೆಸ್ಟರ್ಸ್ ಟಿಕೆಟ್ ಅವ್ರಿಗೆ ಸಪ್ರೇಟಾಗಿ ಒಂದಿಷ್ಟು ರಿಸರ್ವ್ ಇರ್ತಾವೆ. ವೆದರ್ ದೇ ಸೆಲ್ ಇಟ್ ಆರ್ ನಾಟ್ ಸೆಲ್ ಇಟ್, ಬಂದು ನೋಡ್ತಾರೋ ಮ್ಯಾಚ್ ಬಿಡ್ತಾರೋ ಗೊತ್ತಿಲ್ಲ, ಅವ್ರು ಸಲ ರಿಸರ್ವ್ ಇಟ್ಟಿರ್ತಾರೆ. ನಾರ್ಮಲಿ ಮ್ಯಾನೇಜ್ಮೆಂಟ್ ಜೊತೆಗೆ ಏನು ಬಫರ್ ಟಿಕೆಟ್ಸ್ ಇರ್ತಾವಲ್ಲ, ಆ ಬಫರ್ ಟಿಕೆಟ್ಸ್ದಾಗ ಯಾರೋ ಒಬ್ಬರು ನನ್ನ ಬಲ್ಲಿ ಇಷ್ಟ ಟಿಕೆಟ್ ಅವಪ್ಪ ಅಂತೇಳಿ ತೊಗೊಂಡಿರ್ತಾರೆ. ಒಬ್ಬವ ಒಳ್ಳೆ ಉದ್ದೇಶ ಇಟ್ಕೊಂಡು ಸೆಲ್ ಮಾಡಿರ್ತಾನೆ, ಬಟ್ ಅವ ರೀಸೆಲ್ ಮಾಡುವಾಗ ಅವ ಈ ಥರ ಸ್ಕ್ಯಾಮ್ ಮಾಡ್ತಾನೆ. ಪ್ಲಸ್ ಇನ್ನೊಂದು, ಟಿಕೆಟ್ ನಾವು ಬೈ ಮಾಡಿದ್ಮೇಲೆ 2 ಟಿಕೆಟ್ ಮಾತ್ರ ಅಲಾವ್ ಎದಕ್ಕೆ ಕೊಟ್ಟರಂದರೆ, ಒಂದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಂದರೆ ಅಲ್ಲಿ ಸ್ಕ್ಯಾಮ್ ಆಗೋ ಚಾನ್ಸಸ್ಸನ್ನು ಕಮ್ಮಿ ಆಗಲಿ, ಮತ್ತು ಎಲ್ಲ ಮೊಬೈಲ್ ನಂಬರ್ನು ನಾವು ಟ್ರ್ಯಾಕ್ ಮಾಡಲಿ ಡೇಟಾಬೇಸ್ ಒಳಗೆ ಅಂತ ಕೊಟ್ಟಿರ್ತಾರೆ. ಒಬ್ಬ ಫ್ಯಾಮಿಲಿ ಮೆಂಬರ್ ನಾವು 6 ಮಂದಿ ಇದೀವಪ್ಪ, ನಾವು 6 ಮಂದಿ ಹೋಗ್ಬೇಕೀಗ, ಹೆಂಗೆ ಮಾಡಬೇಕು? ಒಂದು ಮೊಬೈಲಿಂದ 2 ಟಿಕೆಟ್ ಅದಂದಾಗ ನಿಮ್ಮ ಮೊಬೈಲಿಂದನೇ ನೀವು ಮಾಡಿಕೊಂಡು ಪ್ರತಿ ಮೊಬೈಲಿಗೆ 2 ಟಿಕೆಟ್ ಮಾಡಿ ಟ್ರ್ಯಾಕ್ ಮಾಡೋಕ್ಕೆ ಡೇಟಾಬೇಸ್ನ ಈಸಿ ಆಗ್ತದೆ. ಓಕೆ, ಅದು ಒಂದು ಮೇನ್ ಉದ್ದೇಶ ಇದ್ರದ್ದು. ಬಟ್ RCB ಲೈಕ್ ಗೊತ್ತಾ RCB, ಬಟ್ ನನಗೆಲ್ಲೋ ಅನ್ನಿಸ್ತ RCB ಮ್ಯಾನೇಜ್ಮೆಂಟ್ ಫ್ಯಾನ್ಸಿಂದ ಇಮೋಷನ್ಸ್ ಜೊತೆ ಆಟ ಆಡತ್ತಾರೆ ಅಂತ ಅನ್ನಿಸ್ತಾರೆ. ಯಾಕಪ್ಪ ಅಂತಂದ್ರೆ 2-3 minutesದಾಗ ಬುಕ್ ಮಾಡೋದಿತ್ತು ಅಂತಂದ್ರೆ ಹೇಳ್ಬೇಕು ಈ ಟೈಮಿಗೆ ಬಿಡ್ತೀವಿ ಅಂತಂದು ಕುಂದಿರ್ತೀವ್ರಿ ನಾವು ಬುಕ್ ಮಾಡ್ಬೇಕಂತಂದು. ಆಲ್ಮೋಸ್ಟ್ ನನ್ನ ಪ್ರಕಾರ ಯಾರು ಸ್ಟೇಡಿಯಂ ಬಂದಿರು, ನಮ್ಮ ಮೊನ್ನೆ ಮ್ಯಾಚಿಗೆ ಹೋಗಿದ್ದೆ, ಯಾರು ಸ್ಟೇಡಿಯಂ ಬಂದಿರು ಹೊಸ ಮಂದಿ ಬ್ಲ್ಯಾಕ್ ಒಳಗೆ ತೊಗೊಂಡಾರಿ. ಆ್ಯಕ್ಚುಲಿ ತೊಗೋಬಾರ್ದು, ಅಕಾರ್ಡಿಂಗ್ ಟು ದ ಲಾ ತೊಗೋಬಾರ್ದು, ಬಟ್ ಅನಿವಾರ್ಯ ಅವರಿಗೂ ಸಿಕ್ಕಿಲ್ಲ. ಎಲ್ಲಿ ನಾನೇ ಲೈಕ್ ಗೊತ್ತಿದ್ದವರೇ ಏನಾರೇ ಲಾಕ್ ಮಾಡಿ ಬಲ್ಕ್ದಾಗ ಅವರೇ ಬುಕ್ ಮಾಡ್ತಾರೆ ಅಂತ ಅಂದ್ಕೊಂಡೆ. ಅದೇ ಹೇಳ್ಬೇಕಂತಿದ್ದನ್ನ, ಈಗ RCB ಮ್ಯಾನೇಜ್ಮೆಂಟು ಇಂಟೆನ್ಷನಲಿ ಅಂತ ಇದು ಮಾಡ್ತಾ ಇಲ್ಲ, ದಟ್ ಈಸ್ ಫಾರ್ ಶ್ಯೂರ್. ಬಟ್ ಏನಾಗ್ತದೆ, RCB ಏನು ಮ್ಯಾಚ್ ಬೇಕಂದ್ರೆ ಆ ಪರ್ಟಿಕ್ಯುಲರ್ ಟೈಮ್ ಸ್ಲಾಟ್ನೊಳಗೆ ರಶ್ ಎಷ್ಟಾಗ್ತಂದ್ರೆ ಸಮ್ಟೈಮ್ಸ್ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಆಗಿ ಅಷ್ಟು ಫಾಸ್ಟ್ ಟಿಕೆಟ್ಸ್ ಅಲಾಟ್ಮೆಂಟ್ ಆಗೋದು ಸ್ವಲ್ಪ ಕಷ್ಟ ಆಗ್ತದೆ ಜನಗಳಿಗೆ. ಪ್ಲಸ್ RCB ಕ್ರೌಡ್ ಹ್ಯೂಜ್ ಇರೋದ್ರಿಂದ ಅದೇನು ಮಾಡ್ತಾರೆ ಅಂದರೆ ಫೈನಾನ್ಷಿಯಲಿ ಭಾಳಷ್ಟು ಟ್ರಾನ್ಸಾಕ್ಷನ್ಸ್ ಇನ್ವಾಲ್ವ್ ಇರ್ತಾವೆ. ಓಕೆ, at a ಪರ್ಟಿಕ್ಯುಲರ್ ಟೈಮ್. ಈಗ ಅವ್ರಿಗೆ ಟೈಮ್ ಕೊಟ್ಟರು 3 ನಿಮಿಷ 5 ನಿಮಿಷ ಸ್ಲಾಟ್ ಕೊಟ್ಟರು ಅಂದ್ರೆ ಆ ಟ್ರಾನ್ಸಾಕ್ಷನ್ಸ್ ಟೈಮ್ ಭಾಳ ಇರ್ತದೆ. ಸೊ ಅಲ್ಲಿ ಏನಾಗ್ತಂದ್ರೆ ಬ್ಯಾಂಕಿಂದು ಫ್ರಾಡ್ ಆಗೋ ಚಾನ್ಸಸ್ನು ಜಾಸ್ತಿ ಇರ್ತಾವೆ. ಆ ಪರ್ಟಿಕ್ಯುಲರ್ ಟ್ರ್ಯಾಕ್ ಮಾಡೋಕೆ ಈಸಿ ಆಗಲ್ಲ. ಅದು ಒಂದು ರೀಸನ್ ಅದ. ಸೆಕೆಂಡ್ ರೀಸನ್ ಏನಂದ್ರೆ, RCB ಫ್ಯಾನ್ ಕ್ರೌಡ್ ಜಾಸ್ತಿ ಇದ್ದಾಗ ಆಬ್ವಿಯಸ್ಲಿ ಒಂದು ಹೈಪ್ ಕ್ರಿಯೇಟ್ ಆಗಬೇಕಲ್ಲ. ಒಂದು ಹೈಪ್, ಯಾವುದೋ ಒಂದು IPL ಮ್ಯಾಚ್ ರನ್ ಆಗಬೇಕಾದ್ರೆ ಇಟ್ಸ್ ರನ್ ಓನ್ಲಿ ಆನ್ ದಿ ಹೈಪ್. ಎನಿ ಬಿಸ್ನೆಸ್ ಅಲ್ಲಿ ಒಳಗೆ ಏನದ ಸೆಕೆಂಡ್ರಿ ಹೈಪ್ ಕ್ರಿಯೇಟ್ ಆಗ್ಬೇಕಾದ್ರೆ ಒಂದು ಟೈಮ್ ಕೊಟ್ಟಿರ್ತಾರೆ. ಅದು ಒನ್ ಆಫ್ ದ ಹೈಪ್ ಕ್ರಿಯೇಟ್ ಮಾಡೋಂಥ ಒಂದು ರೀಸನ್ ಅಷ್ಟೇ. ಅದು ಆಬ್ವಿಯಸ್ಲಿ ವಿ ಹ್ಯಾವ್ ಟು ಲಿವ್ ವಿತ್ ಆಸ್ ಅ ಫ್ಯಾನ್, ವಿ ಹ್ಯಾವ್ ಟು ಲಿವ್ ವಿತ್ ಇಟ್. ಅದಕ್ಕೇನು ನಾವು ಚೇಂಜ್ ಮಾಡೋಂಗಿಲ್ಲ ಅವಕಾಶ. ಸೊ ಪ್ರತಿ ಸರ್ತಿ ಅಂದ್ರೆ ನಾ ಹೋಗಿದ್ದೆ 2 ಮ್ಯಾಚ್ ರೀ. ಒಂದು ಸರ್ತಿ ಸ್ಪಾನ್ಸರ್ಡ್ ಇತ್ತು, ಇನ್ನೊಂದು ಸರ್ತಿ ಟಿಕೆಟ್ ತೊಗೊಂಡಿನಿ. ಸೊ ಟಿಕೆಟ್ ತೊಗೊಂಡಿನಿ ಅಂದ್ರೆ ನನ್ನ ಫ್ರೆಂಡೇ ಅವರೇ ಬುಕ್ ಮಾಡಿದ್ರು, ನಾ ಬ್ಲ್ಯಾಕ್ದಾಗ ತೊಗೊಂಡಿಲ್ಲ, ಅವರೇ ಬುಕ್ ಮಾಡಿದರು. ಬಟ್ ನನಗೆ ಅನ್ನಿಸ್ತು ರೀ ಎಲ್ಲೋ ಒಂದು ಕಡೆ ಬೇಜಾರು RCB ಫ್ಯಾನ್ಸ್. ಯಾಕಪ್ಪ ಅಂತಂದ್ರೆ ಈ ಸರ್ತಿ ಟೋಟಲಿ ಮೊಬೈಲ್ ಟಿಕೆಟ್ ಮಾಡ್ಯಾರ ಸರ್. ಫಿಸಿಕಲ್ ಟಿಕೆಟ್ ಬರೀ ಮ್ಯಾನೇಜ್ಮೆಂಟ್ದವ್ರಿಗೆ ಅದ. ಮ್ಯಾನೇಜ್ಮೆಂಟ್ ಅಂದ್ರೆ ಲೈಕ್ ಸ್ಟೇಡಿಯಂ ಮ್ಯಾನೇಜ್ಮೆಂಟ್, RCB ಮ್ಯಾನೇಜ್ಮೆಂಟ್ ಲೈಕ್ ಪ್ಲೇಯರ್ಸ್ ಇಂದ ರಿಲೇಷನ್ಸ್. ಸೊ ಮೇಜರ್ಲಿ ಆಡಿಯನ್ಸಿಗೆ ಫೋಕಸ್ ಮಾಡ್ಬೇಕಂತಂದು, ಆಡಿಯನ್ಸಿಗೆ ಈಸಿ ಹೆಂಗೆ ಸಿಕ್ತಂತ ಅಂದ್ರೆ ಜೆನ್ಯೂನ್ಲಿ ಈಸಿ ಹೆಂಗೆ ಆಗ್ತದೆ ಅಂತ ಫೋಕಸ್ ಮಾಡಬೇಕು. ಸೊ ಇನ್ನೊಂದು ಸರ್ತಿ ಹೇಳ್ತೀನಿ ರೀ, ಈ ಸ್ಕ್ಯಾಮ್ ಒಳಗೆ ಬೀಳಕ್ಕೆ ಹೋಗ್ಬೇಡ್ರಿ.
ಮ್ಯಾಚು ನೋಡಲ್ಲ ನೀವು, ರೊಕ್ಕನೂ ಹೋಗ್ತದ, ಮ್ಯಾಚ್ ನೋಡೋ ಟೈಮಿಗೆ ಟೆನ್ಷನ್ನು ಇರ್ತದ, ನೆಮ್ಮದಿನೂ ಇರೋಲ್ಲ. ಅಲ್ಟಿಮೇಟ್ಲಿ ಎಲ್ಲ ವೇಸ್ಟ್ ನೋಡ್ರಿ ನನ್ನ ಪ್ರಕಾರ. ಮೋಸ್ಟ್ ಇಂಪಾರ್ಟೆಂಟ್ ತೋತಿರ ಜೆನ್ಯೂನ್ ಆಗ್ತವ್ರಿ. ಇಲ್ಲಪ್ಪ ಅಂದ್ರೆ ಆರಾಮ್ ಮನೆಗೆ ಕುಂತು ಮ್ಯಾಚ್ ನೋಡ್ರಿ. ಯಾಕಂದ್ರೆ ನೀವು ಸ್ಟೇಡಿಯಮ್ದಾಗ ನಿಮ್ಗೆ ಅಲ್ಲಿ ಹೋದಾಗ ಈ ಟೆನ್ಷನ್ನಾಗ ಮ್ಯಾಚ್ ನೋಡೋಕ್ಕೂ ಆಗಲ್ಲ ಒಂದು, ಮತ್ತು ಎರಡನೇದು ಏನಂದ್ರೆ ಭಾಳ ಡಿಸ್ಟೆನ್ಸ್ಲಿಂದ ನಿಮ್ಗೆ ಕಾಣಂಗಿಲ್ಲ ಶೋ. ಸ್ಟೇಡಿಯಮ್ನಾಗ ಒಂದು ಡಿಫ್ರೆಂಟ್ ಎಕ್ಸೈಟ್ಮೆಂಟ್ ಇರುತ್ತೆ, ಅದನ್ನು ಮಾಡಿರಿ ಬೇಡನಲ್ಲ. ಬಟ್ ನಾಟ್ ಎವ್ರಿ ಮ್ಯಾಚ್ ಕ್ಯಾನ್ ಬಿ ವಾಚ್ ಇನ್ ದಿ ಸ್ಟೇಡಿಯಂ. ಇದಕ್ಕಿಂತ ಬೆಟರ್ ಅಷ್ಟು ದುಡ್ಡು ಖರ್ಚು ಮಾಡ್ಕೊಂಡು ಸ್ಕ್ಯಾಮ್ನಾಗ ಬಿಡ್ತೀನಿ ಅನ್ನೋ ರಿಸ್ಕ್ನಾಗ ಬೆಟರ್ ನೀವು ಮನೆಗೆ ಕುಂತು ಲಾರ್ಜ್ ಸ್ಕ್ರೀನ್ ಒಳಗೆ ಎಲ್ಲ ಫ್ರೆಂಡ್ಸ್ ಜೊತೆ ಕುಂತು ನೋಡೋದು, ಅದನ್ನು ಭಾರಿ ಮಜಾ ಇರ್ತದೆ. ಅದ್ರ ಕಡೆನೂ ಕಾನ್ಸಂಟ್ರೇಟ್ ಮಾಡಿರಿ ಎಲ್ಲ ಫ್ಯಾನ್ಸ್. ಕುಂದ್ರಿ ಆರಾಮ್ ಮನ್ಯಾಗ ಕುಂದ್ರಿ, ಆರಾಮ್ ಚಾಗಿ ಕುಡ್ಕೋತ ನೋಡ್ರಿ. ಯಾಕೆ ಸುಮ್ಮನೆ ಸ್ಟೇಡಿಯಮ್ಗೆ ಹೋಗಿ ಸ್ಕ್ಯಾಮ್ದಾಗ ಸಿಗಿಬಿದ್ದು ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು ಅವಾಪಾಗ ಯಾಕೆ ಟೆನ್ಷನ್. ಸೊ ಯಾರೂ ಇದು ಗೊಂದಲೊಳಗೆ ಬೀಳಕ್ಕೆ ಹೋಗ್ಬೇಡ್ರಿ, ಆರಾಮ್ಸೆ ತಗೋರಿ, ಚೀಲ್ ಮಾಡಿರಿ ಅಷ್ಟೇ. ಸೊ ಈ ವಿಡಿಯೋದ ಉದ್ದೇಶ ಏನಪ್ಪ ಅಂತಂದ್ರೆ ಯಾರೂ ಸ್ಕ್ಯಾಮ್ದಾಗ ಬೀಳಬಾರ್ದು. ಯಾರೂ ಹೇಳಿಲ್ರಿ ಇಲ್ಲಿ ತನಕ, ನಾವು ಹೇಳತ್ತೀವಿ. ಯಾಕಪ್ಪ ಅಂತಂದ್ರೆ ನಮ್ಮ ಸರ್ಕಲ್ದಾಗೆ ಆಗೋದು ಆಗಿದ್ದದ. ಸೊ ಇದೊಂದು ಸರ್ ನಾವು ಡಿಸ್ಕಸ್ ಮಾಡಿ ವಿಡಿಯೋ ಮಾಡ್ಬೇಕಂದ್ವಿ. ಸೊ ಧನ್ಯವಾದಗಳು ರೀ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕಮೆಂಟ್ ಹಾಕಿಬಿಡ್ರಿ. ನೀವು ಸ್ಕ್ಯಾಮ್ದಾಗ ಸಿಗಿಬಿದ್ದರೆ ಕಮೆಂಟ್ ಹಾಕಿಬಿಡ್ರಿ. ನಂಗೆ ಗೊತ್ತ ಸಿಗಿಬಿದ್ದಿರ್ತೀರಿ 200%. ಭಾಳ ಮಂದಿ ಸಿಗಿಬಿದ್ದಿರ್ತೀರಿ, ಏನೂ ಮಾಡೋಕ್ಕಾಗಿರಲ್ಲ ನಂಗೆ ಗೊತ್ತ. ಪಟ್ಟನೆ ಒಂದು ಕಮೆಂಟ್ ಹಾಕ್ರಿ. ನಿಮಗೇನಾರ ಡೌಟ್ಸ್ ಇತ್ತಂದ್ರೆ ಸರ್ ನೀವು ಮೆಸೇಜ್ ಮಾಡ್ಬೋದು. ಸರಿಂದ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಅದ, ಅಡ್ವೋ ರೈಡರ್ ಅಂತಂದು. ಆ್ಯಸ್ ಅ ಸರ್ ಅಡ್ವೊಕೇಟ್ ಆ್ಯಸ್ ವೆಲ್ ಆಸ್ ರೈಡರ್. ಸೊ ಇವ್ರಿಗೆ ಬೇಸಿಕಲಿ ಎಲ್ಲ ನಾಲೆಜ್ ಅದ ರೀ. ಏನು ಪ್ರಾಬ್ಲಮ್ಸ್ ಇದ್ರು ಯು ಕ್ಯಾನ್ ಶೇರ್ ವಿತ್ ಹಿಮ್. ಮಾಡ್ಬೋದು. ಸೊ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.